ನೀವು ನೋಡ್ತಾ ಇದ್ರೆ DMS ನ್ಯೂಸ್. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ಪ್ರಜಾಸೌಧ ಸ್ಥಳ ವಿರೋಧಿಸಿ 7ನೇ ದಿನಕ್ಕೆ ಮುಂದುವರಿದ ಧರಣಿ ಸತ್ಯಾಗ್ರಹ. ಬೋವಿ ವಡ್ಡರ ಸಮಾಜದ ಸಾತ್ ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನ ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಸೋಮವಾರ 6ನೇ ದಿನದ ಸತ್ಯಾಗ್ರಹವು ಶ್ರೀ ಸಿದ್ದರಾಮೇಶ್ವರ ಬೋವಿ ವಡ್ಡರ ಕ್ಷೇಮಾಭಿವೃದ್ಧಿ ಸಂಘ ತಾಳಿಕೋಟೆ ವತಿಯಿಂದ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಬೋವಿ ಸಮಾಜದ ಹಿರಿಯರಾದ ಹುಲ್ಗಪ್ಪ ಕಟ್ಟಿಮನಿ, ಈ ಹೋರಾಟ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ತಾಳಿಕೋಟ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣವಾಗಬೇಕು. ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಕೂಡಲೇ ಈಗ ನಿಗದಿಪಡಿಸಿದ ಸ್ಥಳ ರದ್ದುಪಡಿಸಬೇಕು ಹಾಗೂ ಪಟ್ಟಣದಲ್ಲಿರುವ ಜಾಗಗಳಲ್ಲಿ ಪ್ರಜಾಸೌಧವನ್ನ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಹನುಮಂತ ಕಟ್ಟಿಮನಿ, ನಾಗಪ್ಪ ಬಳವಾಟ, ದುರ್ಗಪ್ಪ ಕುಲಕರ್ಣಿ, ಮುದುಕಪ್ಪ ಡವಳಗಿ, ತಿಮ್ಮಣ್ಣ ಹಗ್ಗಟಗಿ, ಹುಲ್ಗಪ್ಪ ಗಿಡದ್ಮನಿ, ದೇವಪ್ಪ ಅಗಟಗಿ, ಬಸವರಾಜ್ ಕಾರಕೂರ, ದುರ್ಗಪ್ಪ ಕಾರ್ಕೂರ, ಪರಸಪ್ಪ ಕಾರ್ಕೋರ, ದುರ್ಗಪ್ಪ ಆದಿಮನಿ, ಶ್ರೀಕಾಂತ್ ಚಿಂಚೋಳಿ, ಭೀಮೇಶಿ ಕಾರ್ಕೋರ, ರಾಜು ಆದಿಮನಿ, ಶಿವರಾಜ್ ಬಲ್ವಾಟ್, ನಾಗರಾಜ್ ಕಟ್ಟಿಮನಿ ಹಾಗೂ ನಾಗಪ್ಪ ಕಟ್ಟಿಮನಿ, ನಿಂಗರಾಜ್ ಬಂಡಿವಡ್ಡರ್, ಭೀಮಣ್ಣ ನಲ್ತವಾಡ್, ಶರಣಪ್ಪ ಬಂಡಿವಡ್ಡರ್, ಶ್ರೀನಿವಾಸ್ ಕುಲಕರ್ಣಿ, ದೇವಪ್ಪ ಕೂಚಬಾಳ, ಸಾಬಣ್ಣ ಕಟ್ಟಿಮನಿ, ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೂಳಿ, SB ಕಟ್ಟಿಮನಿ, RS ಪಾಟೀಲ್ ಕೂಚಬಾಳ, ಮುತ್ತಪ್ಪ ಚಮ್ಲಾಪುರ್, ಕಾಶಿನಾಥ್ ಮುರಾಳ್, ಮುರ್ಗೆಪ್ಪ ಸರ್ಶೆಟ್ಟಿ, ಮಾಸೂಮ್ ಸಾಬ್ ಕೆಂಬಾವಿ, ಮೆಹಬೂಬ್ ಚೋರಗಸ್ತಿ, ಕೋಡೆಕಲ್ ಸರ್, ಪ್ರಕಾಶ್ ಅಜೇರಿ, ದತ್ತು ಹೆಬಸೂರ್, ವಿಜಯ್ ಸಿಂಗ್ ಅಜೇರಿ, ಮುದುಕಪ್ಪ ಬಡ್ಗೇರ್, ಮಹೇಶ್ ಚಲ್ವಾದಿ, ಅಮಿತ್ ಮನ್ಗೋಳಿ, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ರಾಮಣ್ಣ ಕಟ್ಟಿಮನಿ, ಸಂಜು ಬರ್ದೆನಾಳ್, ರಾಜು ಅಜೇರಿ, ನಿಂಗನಗೌಡ ದೇಸಾಯಿ, ಪ್ರಸಾದ್ ತಿವಾರಿ, ನಿತಿನ್ ವಿಜಾಪುರ್, ಸಿರಿಸ್ಕುಮಾರ್ ಅಜೇರಿ ಹಾಗೂ ಪಟ್ಟಣದ ಎಲ್ಲ ಸಮಾಜದ ಗುರು ಹಿರಿಯರು ಹಾಜರಿದ್ದರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಂತ ಧರಣಿ ಸತ್ಯಾಗ್ರಹಕ್ಕೆ ಈ ದಿವಸ ಶ್ರೀ ಸಿದ್ದರಾಮೇಶ್ವರ ಬೋವಿ ವಡ್ಡರ ಕ್ಷೇಮಾಭಿವೃದ್ಧಿ ಸಂಘ ಇವರು ಸಂಪೂರ್ಣ ಬೆಂಬಲವನ್ನು ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಯಶಸ್ವಿಯಾಗಿ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಸಂಪೂರ್ಣ ಬೆಂಬಲ ನೀಡಿದ್ದಕ್ಕಾಗಿ ನಮ್ಮ ಹೋರಾಟ ಸಮಿತಿ ವತಿಯಿಂದ ಎಲ್ಲ ಪದಾಧಿಕಾರಿ ವತಿಯಿಂದ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ತರ ಈ ಮೇನ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ತಾಳಿಕೋಟೆಯಲ್ಲಿ ನಾವು ವಿಧಾನಸೌಧ ಮಾಡ್ಬೇಕಂತ ಎಲ್ಲರೂ ಹೇಳ್ತೀವಿ. ಅದನ್ನ ಮೈಲೇಶ್ವರ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಂಪೂರ್ಣ ಜನರಿಗೆ ಎಲ್ಲರಿಗೂ ತೊಂದರೆ ಆಗ್ತದ ಅನ್ನೋ ಒಂದು ಕಾರಣಾಂತರದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ನಮ್ಮ ತಾಳಿಕೋಟೆ ನಗರದ ಎಲ್ಲ ಸಂಪೂರ್ಣವಾಗಿ ಬೆಂಬಲ ನೀಡ್ಕೊತಾ ಇದ್ದೀವಿ. ಮುಂದೂ ಇದೇ ರೀತಿ ಅದು ಆಗುವವರೆಗೂ ನಾವು ಸಂಪೂರ್ಣ ಬೆಂಬಲದಿಂದ ಅವರಿಗೆ ನಾವು ಇದನ್ನ ಸಾಗುವಹಿಸ್ಬೇಕಂತ ಹೇಳಿ ಒಂದೆರಡು ಮಾತು. ಧನ್ಯವಾದ.